ನಾವು ಆ ಕಾಲದಲ್ಲಿ ಏನು ರಾಮಾಯಣ, ಮಹಾಭಾರತ ಮತ್ತೆ ಭಗವದ್ಗೀತೆ ಇವನ್ನೆಲ್ಲ ಪಾಲಿಸ್ತಾ ಬಂದಿದ್ದೀರಿ. ಆ ಕಾಲದಲ್ಲಿ ನಾವು ಚಿಕ್ಕಂದಲ್ಲಿ ನಾನು ನೋಡಿದ್ದೀನಿ, ನಮ್ಮ ತಾಯಂದಿರು, ನಮ್ಮ ಅಜ್ಜಿ ಇವರೆಲ್ಲನೂ ಕೂಡ ರಾಮಾಯಣ ಟಿವಿಯಲ್ಲಿ ಬಂದರೆ ರಾಮಾಯಣ ಪೂಜೆ ಮಾಡಿ ಟಿವಿ ಮುಂದೆ ಕೂತ್ಕೊಳ್ತಿದ್ರು. ಅಂಥ ಸಂಸ್ಕೃತಿ ಉಳ್ಳ ನಾಡು ನಮ್ಮದು. ಹಾಗಾಗಿ ನಾವು ಏನು ನಮ್ಮ ಸನಾತನ ಧರ್ಮದಿಂದನೂ ನಡೀತಾ ಬಂದಿದೆ ಹಿಂದುತ್ವ ಅನ್ನೋದು, ಅದಕ್ಕೆ ನಾವು ಎನ್ಕರೇಜ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಹಿಂದುತ್ವ ಅನ್ನೋದು ಬಹಳ ಮುಖ್ಯ, ಅಂದರೆ ನಮ್ಮ ಆಸ್ತಿ ಅಂತಲೇ ಹೇಳ್ಬೋದು ನಾವು. ನಮ್ಮ ದೇಶ ಒಂದು ಪೋರ್ಚುಗೀಸಿಂದ ಹಿಡಿದು ಮೊಘಲರಿಂದ ಹಿಡಿದು ಯಾರೆಲ್ಲನೂ ದಂಡೆತ್ತು ಬಂದಿದ್ದಾರೆ, ಯಾರೆಲ್ಲ ನಮ್ಮ ಮತಾಂತರ ಮಾಡಬೇಕು ಅಂತ ಪ್ರಯತ್ನ ಪಟ್ರೇನು ನಮ್ಮಲ್ಲಿದ್ದಂಥ ಆ ಹಿಂದುತ್ವ, ಅದು ನಮ್ಮ ಪೂರ್ವಜರೇ ಆಗಿರಲಿ ಅಥವಾ ನಮ್ಮ ಸನಾತನ ಧರ್ಮದವರೇ ಆಗಿರಲಿ, ನಮ್ಮ ಹೆಣ್ಮಕ್ಳಾಗಿರಲಿ, ಮುಖ್ಯವಾಗಿ ಅವತ್ತಿನಿಂದಲೂ ಕೂಡ ಹಿಂದುತ್ವಕ್ಕೆ, ನಮ್ಮ ಸಂಸ್ಕೃತಿಗೆ ಮುಖ್ಯವಾಗಿ ನಿಂತಿದ್ದವರೇ ನಮ್ಮ ಹೆಣ್ಮಕ್ಳು. ಅವರಲ್ಲಿದ್ದಿದ್ದ ಆ ಕಲ್ಚರಿಂದಲೇ ಇವತ್ತಿಗೂ ಈ ಶತಮಾನದಲ್ಲೂ ಹಿಂದುತ್ವ ನಡೀತಾ ಇರೋದು. ಸೊ ನಾವು ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ ಮತ್ತು ನಮ್ಮ ಭಗವದ್ಗೀತೆಯಲ್ಲಿರುವಂಥ ಉಪದೇಶ, ಎಜುಕೇಷನ್ ಜೊತೆಯಲ್ಲಿ ಇದನ್ನೂ ಕೂಡ ಕೊಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಮತ್ತು ಸಾಧ್ಯವಾದಷ್ಟು ನಮ್ಮ ಸಂಘಗಳಲ್ಲಿ ಮಕ್ಕಳನ್ನ ಸೇರಿಸೋದ್ರಿಂದ ಆ ಹಿಂದುತ್ವ ಅವರಲ್ಲಿ ಬರೋದ್ರಿಂದ ಹಿಂದೂಯಿಸಮ್ ಅನ್ನೋದು ಎಲ್ಲರಲ್ಲೂ ಬೇಕು. ಹಿಂದೂಯಿಸಮ್ ಅನ್ನೋದು ನಮ್ಮ ನರೇಂದ್ರ ಮೋದಿಜಿ ಅವರಲ್ಲಿ ಇದ್ದಿದ್ದರಿಂದನೇ ಇವತ್ತು ನಾವು ಶ್ರೀರಾಮಚಂದ್ರ ಅಯೋಧ್ಯ ಏನು ಸ್ಥಾಪನೆ ಆಗಿದೆ ಅದು ನೋಡೋದಕ್ಕೆ ಲೈವ್ ಎಕ್ಸಾಂಪಲ್ ನಮಗೆ. ಸೊ ನಾನು ಕೇಳ್ಕೊಳ್ಳೋದು, ಹಿಂದುತ್ವ ಅನ್ನೋದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಮತ್ತು ಹಿಂದೂಯಿಸಮ್ ಅನ್ನೋದು ನಮ್ಮಲ್ಲಿದೆ, ಆಲ್ರೆಡಿ ನಮ್ಮಲ್ಲಿ ಬ್ಲಡ್ಡಲ್ಲಿದೆ. ಅದನ್ನು ಇನ್ನೂ ಹೆಚ್ಚೆಚ್ಚು ಈ ಥರ ಪ್ರೋಗ್ರಾಮ್ಗಳಲ್ಲಿ ಸೇರಿ ಅದರ ಬಗ್ಗೆ ತಿಳಿದು ಮತ್ತು ಎನ್ಕರೇಜ್ ಮಾಡಿ ಅದನ್ನು ಮುಂದೆ ತರಬೇಕು. ಇದೇ ತಿಂಗಳು 31ನೇ ತಾರೀಕು ಶನಿವಾರ ಏನು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಎಲ್ಲ ಮಹಿಳೆಯರು ಕುಟುಂಬ ಸಮೇತರಾಗಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ಕಲಶಾರಾಧನೆ ಏನಿದೆ ಅದನ್ನು, ನಮ್ಮ ಸಂಪ್ರದಾಯ ಅದು ಕಲಶಾರಾಧನೆ ಅನ್ನೋದನ್ನು, ಅದನ್ನು ನಿರ್ವಹಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 31ನೇ ತಾರೀಕು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕೋಲಾರ ನಗರದಲ್ಲಿ. ಈ ಕಾರ್ಯಕ್ರಮದಲ್ಲಿ ಇವತ್ತು ಮಹಿಳಾ ಸಮಾವೇಶನ ನಾವು ಗುಂಡುಮಾಳ್ಯಂ ಚೌಟ್ರಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಸಂಸದರಾದಂತಹ ಮುನಿಸ್ವಾಮಿ ಅಣ್ಣನವರ ಧರ್ಮಪತ್ನಿಯವರಾದಂತಹ ಶ್ರೀಮತಿ ಶೈಲಜಾ ಮೇಡಮ್ ಅವರು ಮತ್ತು ಡಾಕ್ಟರ್ ವೇದಾ ಮೇಡಮ್ ಅವರು ಅವರೆಲ್ಲ ಭಾಗವಹಿಸಿದ್ರು. ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಯಿತು. ನಮ್ಮ ಹಿಂದುತ್ವವನ್ನು ಉಳಿಸುವಂಥ ವ್ಯವಸ್ಥೆ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ನಮಗೆ ಒಂದು ರೀತಿಯಲ್ಲಿ ಆಧಾರ ಆಯಿತು. ಇವತ್ತು ಆ ಹೆಣ್ಮಕ್ಳೆಲ್ಲ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಜೈ ಶ್ರೀರಾಮ್ ಅನ್ನೋ ಒಂದು ಧ್ಯೇಯ ವಾಕ್ಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು. ಇದೇ ತಿಂಗಳು 31ನೇ ತಾರೀಕು ನಡೆಯುವಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲೆಲ್ಲ ಯಾರು ಭಾಗವಹಿಸಿದ್ರು ನಮ್ಮ ಮಾತೆಯರು ಅವರೆಲ್ಲರೂ ಸೇರಿ ಆವತ್ತಿನ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಅವರ ಮಕ್ಕಳಿಗೆ ಗಣ್ಯ ವೇಷವನ್ನು ಧರಿಸಿ ರೋಡ್ ಶೋ ಮುಖಾಂತರ ಆ ಮಕ್ಕಳನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ವ್ಯವಸ್ಥೆ ಆಗುತ್ತೆ. ಕುಂಭ ಕಲಶದೊಂದಿಗೆ ಎಲ್ಲ ಮಾತೆಯರು ಬಂದು ಕಾರ್ಯಕ್ರಮನ ಸ್ವಾಮೀಜಿ ಜೊತೆ ಯಶಸ್ವಿ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ, ನಮ್ಮ ಕುಟುಂಬದವರನ್ನು ಕರೆತರ್ತೀವಿ ಹಾಗೂ ನಮ್ಮ ಅಕ್ಕಪಕ್ಕದವರನ್ನು ಕರೆತರ್ತೀವಿ ಅಂತ ಹೇಳ್ತಾ ಈ ಹೇಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಸಂಸದರಾದಂಥ ಮುನಿಸ್ವಾಮಿ ಅವರ ಧರ್ಮಪತ್ನಿಯಾದಂತಹ ಶ್ರೀಮತಿ ಶೈಲಾ ಮೇಡಮ್ ಅವರನ್ನು 31ನೇ ತಾರೀಕು